ನಮಸ್ಕಾರ ವೀಕ್ಷಕರೇ, ಚಾಮರಾಜಪೇಟೆಯ ಸರಹದ್ದು ಗಸ್ತು ಹೀಗಿದೆ. RR ನಗರ ವ್ಯಾಪ್ತಿ ಸ್ಥಳೀಯ ಕಾಲೇಜ್ಗೆ ಟೈಡಲ್ ಮಾತ್ರೆ 6 ಜನ ಗಾಂಜಾ ಪಿಲ್ಲರ್ಗಳು ಟೈಡಲ್ ಮಾತ್ರೆ 100 mg ಅನ್ನೋದು ಮಾಡ್ತಾ ಇದ್ರು. ಆರೋಪಿಗಳನ್ನ ಬಂಧಿಸಾದ್ಮೇಲೆ 1000 ಟೈಡಲ್ ಮಾತ್ರೆ ಸಿಕ್ಕಿದೆ. ಆ 6 ಜನ ಆರೋಪಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ ನಮ್ಮ ಪೊಲೀಸ್ ಅಧಿಕಾರಿಗಳು ಅವನ್ನ ಹಿಡಿದು ಬೆಂಡೆತ್ತಿ ಕಾನೂನು ನಿಟ್ಟಿನ ಕ್ರಮ ತಗೊಂಡ್ಬಿಟ್ಟಿದ್ದಿದ್ರೆ ಹೌದಪ್ಪ ಪರವಾಗಿಲ್ಲ, ನಮ್ಮ ಕಾನೂನು ಒಳ್ಳೆ ಭದ್ರತೆ ಆಗಿರೋ ಶಿಸ್ತಿನಲ್ಲಿದ್ದಾರೆ, ಖಡಕ್ ಅಧಿಕಾರಿಗಳು ಅಂತ ನಾವು ಹೇಳ್ಬೋದಾಗಿತ್ತು. ಅದು ಬಿಟ್ಟು ಇವರೇ ಶಾಮೀಲ್ ಆಗ್ಬಿಟ್ಟು ಜನರುಗಳ ಜೊತೆ ಇವಾಗ ಬಂದ್ಬಿಟ್ಟು ಅವ್ರು ಕೂಡಿತಾರೆ, ಮಾಡ್ತಾರೆ, ಗಾಂಜಾ ಸೇರ್ತಾರೆ, ಮತ್ತೆ ಅಕ್ಕಪಕ್ಕದವ್ರು ನಿಶೆನಲ್ಲಿ ಇರ್ತಾರೆ, ನಶೆನಲ್ಲಿ ಇರ್ತಾರೆ. ಅವರು ಆ ನಶೆನಲ್ಲಿ ಯಾರಿಗೇನ್ ತೊಂದರೆ ಆದ್ರೆ ಏನು, ಜೀವಗಳೋಗದೆ, ಅದು ನಮ್ಮ ಜನರುಗಳದೇ ಜೀವಗಳು ಹೋಗೋದು. ಅಂಥದ್ರಲ್ಲಿ ಯಾರಿಗೆ ಏನಾದ್ರೆ ಏನು, ನಮ್ಗೇನು ದುಡ್ಡು ಬಂದ್ರೆ ಸಾಕು ಅನ್ನೋ ಮನೋಭಾವದಲ್ಲಿರುವಂತ ಇಂಥ ಅಧಿಕಾರಿಗಳಿಗೆ ಏನ್ ಹೇಳ್ಬೇಕು ನಮ್ಗೆ ಗೊತ್ತಿಲ್ಲ. ಆದ್ರೆ ಇವಾಗ ಚಾಮರಾಜಪೇಟೆನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಸತೀಶ್ ಕುಮಾರ್ ಅವರು ಬಂದಿದ್ದಾರೆ. ಸತೀಶ್ ಕುಮಾರ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಕಳಂಕ ಪಾಪ ನಡುವೆ ಎಲ್ಲೆಲ್ಲಿ ಅಂಗಡಿಗಳು ಇದೆ, ಎಲ್ಲೆಲ್ಲಿ ಸಿಗರೇಟ್ಗಳು ಬಿಡಿ ಭಾಗವಾಗಿ ಎಲ್ಲೆಲ್ಲಿ ಸಿಗರೇಟ್ಗಳು ಮಾರ್ತಾ ಇದ್ದಾರೆ, ಆ ಸಿಗರೇಟ್ಗಳ ಮೇಲೆ ಕೋಟಾ ಕಾಯ್ದೆ ಅಡಿಯಲ್ಲಿ ಕಾನೂನು ನಿಟ್ಟಿನ ಕ್ರಮ ತಗೊಂಡು ಅವ್ರಿಗೆ FIR ಮಾಡ್ತಾ ಇದ್ದಾರೆ, ದಾಖಲು ಮಾಡಿ ಅವ್ರಿಗೆ FIR ದಾಖಲು ಮಾಡ್ತಾ ಇದ್ದಾರೆ. ಅವ್ರ ಕೈನಲ್ಲಿ ಎಷ್ಟು ಸಾಧ್ಯವಾಗ್ತದೆ, ಜನರನ್ನ ಇವಾಗ ಕಳ್ಕೊಂಡ್ಬಿಟ್ಟಿದ್ದಾರೆ, ಜನರು ಭರವಸೆ ಕಳ್ಕೊಂಡ್ಬಿಟ್ಟಿದ್ದಾರೆ ಚಾಮರಾಜಪೇಟೆ ಸ್ಟೇಷನ್ ಮೇಲೆ. ಆ ಹೆಸರನ್ನ ಗಳಿಸ್ಬೇಕು ಅಂದ್ರೆ ಇಂಥ ಖಡಕ್ ಆದ ಸತೀಶ್ ಕುಮಾರ್ ಮತ್ತು ಅವ್ರ ತಂಡ, ಅವ್ರ ನೇತೃತ್ವದಲ್ಲಿ ತಂಡ, PSI ಆಗಿರ್ಬೋದು, ಆರಿಫ್ ಆಗಿರ್ಬೋದು, ಗುರುಸ್ವಾಮಿ ಆಗಿರ್ಬೋದು, ಅನಿಲ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ಗಳು ಹೇಳ್ತಾ ಇರೋದು, ಸಿಬ್ಬಂದಿಗಳು ಹೆಸರುಗಳು ನಮ್ಗೆ ಗೊತ್ತಿಲ್ಲ, ಆದ್ರೂ ASI PSI ಸಿಬ್ಬಂದಿ ಇವಾಗ ಮೇಟಿ ಕರೆಕ್ಟ್ ಆಗಿದ್ರೆ ತಾನೇ ಎಲ್ಲಾರು ಚೆನ್ನಾಗಿರೋದು. ಮೇಟಿ ಅಂತವ್ರು ಇಂಥ ಸತೀಶ್ ಕುಮಾರ್ ಅಂತ ಸರ್ಕಲ್ ಇನ್ಸ್ಪೆಕ್ಟ್ರು ಹಗ್ಲು ರಾತ್ರಿ ನಾವೇ ನೋಡಿದೀವಿ, ರಾತ್ರಿ ಸಿಕ್ಕಾಪಟ್ಟೆ ಎಲ್ಲಾ ಕಡೆನೂ ಗಸ್ತುನಲ್ಲಿ ಎಷ್ಟು ಜನಗಳಿಗೆ ಎಲ್ಲ ಚೆನ್ನಾಗಿ ಜನಗಳಿಗೆ ಯಾವುದೇ ರೀತಿ ತೊಂದರೆಗಳು ಆಗದೆ ಇದ್ದಂಗೆ ಇಲ್ಲಿ ಗಂಟ ಚೆನ್ನಾಗಿ ನೋಡ್ಕೊ ಬಂದಿದ್ದಾರೆ. ಇನ್ನು ಮುಂದಕ್ಕೆ ಈ ಗಾಂಜಾ ಮುಕ್ತವಾಗ್ಲಿ, ಗಾಂಜಾನ ಮುಕ್ತ ಮಾಡ್ಬೇಕು ಇವರು ಚಾಮರಾಜಪೇಟೆ ಕ್ಷೇತ್ರದಲ್ಲಿ. ಅವರ ವ್ಯಾಪ್ತಿಗೆ ಬರುವಂತದ್ದು ಸದ್ಯಕ್ಕೆ ಬಿಡಿ, ಬೇರೆ ಸ್ಟೇಷನ್ಗಳು ಇವರು ಅವ್ರವ್ರ ವ್ಯಾಪ್ತಿಗೆ ಬರೋದು ಅವ್ರವ್ರು ಏನಾರ ಮಾಡ್ಕೊಳ್ಳಿ. ಚಾಮರಾಜಪೇಟೆ ವ್ಯಾಪ್ತಿನಲ್ಲಿ ಇಂಥ ಗಾಂಜಾ ಅನ್ನೋ ದೊಡ್ಡ ಮಾರಕ ಇದು ಹೆಮ್ಮರವಾಗಿ ಬೆಳೆದ್ಬಿಟ್ಟಿದೆ. ಇದು ಈ ಹೆಮ್ಮರವಾಗಿ ಬೆಳೆದಿರುವಂತ ಗಾಂಜಾನ ಸದ್ಯಕ್ಕೆ ಇಲ್ಲಿ ಚಾಮರಾಜಪೇಟೆ ವ್ಯಾಪ್ತಿನಲ್ಲಿ ಎಷ್ಟು ಕಟ್ ಮಾಡಬೇಕು ಅಷ್ಟು ಕಟ್ ಮಾಡ್ಲಿ. ಚಾಮರಾಜಪೇಟೆ ವ್ಯಾಪ್ತಿನಲ್ಲಿ ಮುಕ್ತ ಗಾಂಜಾ ಚಾಮರಾಜಪೇಟೆ ಆಗ್ಬೇಕು. ಅಷ್ಟು ಮಾಡ್ತಾರೆ ಅಂತ ನಾವೇ ಆಗ್ಲಿ, ಚಾಮರಾಜಪೇಟೆ ಜನತೆಗಳಾಗಿರ್ಬೋದು, ಅವರೆಲ್ಲ ಏನಂತ ಇದ್ದಾರೆ, ಒಂದು ಮುಕ್ತ ಚಾಮರಾಜಪೇಟೆ ಅಂದ್ರೆ ಗಾಂಜಾ ಮುಕ್ತ ಚಾಮರಾಜಪೇಟೆ ಆಗ್ಬೇಕು ಅಂತ ನಾವು ಆಶಿಸೋಣ. ಮತ್ತು ಜನಗಳು ಚಾಮರಾಜಪೇಟೆ ನಾಗರಿಕರು ಅಷ್ಟೇ ಪಾಪ ಹೋಗ್ತಾ ಇದ್ದ ಭಯ ಬೀಳ್ತಾರೆ. ಅಲ್ಲೆಲ್ಲಾರ ನಿಂತಿದ್ರೆ ಅಯ್ಯಪ್ಪ ಏನಪ್ಪ ಇವನು ಸಿಗರೇಟ್ ಹೊಡಿತಾವನ, ಗಾಂಜಾ ಹೊಡಿತಾವನ ಗೊತ್ತಾಗಲ್ಲ. ಆದ್ರಿಂದ ಏನ್ ಮಾಡ್ತಾ ಇದ್ದಾರೆ, ಎಲ್ಲಾ ಚಿಲ್ಲರೆ ಅಂಗಡಿಗಳಲ್ಲಿ ಬಿಡಿ ಭಾಗ ನೀವು ಹೆಂಗ್ ಮಾಡ್ತೀರಾ ಅಂತ ಅವರು ಹಾಕ್ತಾ ಇದ್ದಾರೆ. ಕೋಟಾ ಕಾಯ್ದೆ ಅಡಿನಲ್ಲಿ ಬಿಡಿ ಭಾಗ ಮಾರಬಾರ್ದು ಅಂತ ಹಾಕ್ತಾ ಇದ್ದಾರೆ. ಅದು ತಪ್ಪಿಲ್ಲ, ಅವ್ರು ಮಾಡ್ತಾ ಇರೋ ಕೆಲಸ ಕರೆಕ್ಟ್ ಆಗಿದೆ. ಇವಾಗ ಸಿಗರೇಟ್ ಸೇರ್ತಾ ಇದಾರೆ, ಅದು ಸಿಗರೇಟ್ ಅದ್ರ ಒಳಗಡೆ ಗಾಂಜಾ ಹಾಕೊಂಡಿದ್ರು ಅನ್ನೋದು ಗೊತ್ತಿಲ್ಲ.
ನೋಡೋಣ ಏನ್ ಮಾಡ್ತಾರೆ. ಇವಾಗ ಇದೇ ರೀತಿ ಅವರು ಮಾಡ್ಕೊಂಡ್ ಬರ್ತಾ ಇರೋದ್ರಿಂದ ಇವಾಗ ಎಷ್ಟೋ ಅವಾಯ್ಡ್ ಆಗಿದೆ, ಚಾಮರಾಜಪೇಟೆನಲ್ಲಿ ಎಷ್ಟೋ ಅವಾಯ್ಡ್ ಆಗಿದೆ. ಆದ್ರಿಂದ ನಾವು ಒಂದು ಮನವಿ ಮಾಡೋದು ಏನಂದ್ರೆ, ಇದೇ ರೀತಿ ಗಟ್ನಲ್ಲಿ ಒಂದು ಖಡಕ್ ಆಫೀಸರ್ ಆಗಿ ಒಳ್ಳೆ ತಂಡನ ರೂಪಿಸ್ಕೊಂಡಿದ್ದಾರೆ. ಆ ತಂಡನ ಹಂಗೆ ಬೆಳೆಸಿ ಒಂದು ದೊಡ್ಡ ಮಟ್ಟಕ್ಕೆ ಚಾಮರಾಜಪೇಟೆ ಗಾಂಜಾ ಮುಕ್ತನಾಗಿ ಮಾಡ್ಲಿ ಅಂತ ನಾವು ಆಶಿಸೋಣ.